ನೋಡಿ ಫ್ರೆಂಡ್ಸ್, ನಾಳೆ ನಾಗರ ಪಂಚಮಿ ಅಲ್ವಾ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು. ಪ್ರತಿ ವರ್ಷವೂ ಮಾಡ್ತಾರೆ. ಬೆಳಗ್ಗೆ ಇದು ಪೂಜೆ ನಡೀತೈತೆ. ನೋಡಿ ಅನ್ನಾಯಿ ಚಿಂಟು ನಾಗರ ಪಂಚಮಿ ಅಲ್ವಾ ಫ್ರೆಂಡ್, ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇನ್ನೇನು ಬೆಳಗ್ಗೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ನಾವು ಮನೆ ಕ್ಲೀನಿಂಗ್ ಮಾಡಿ ಇಷ್ಟೊತ್ತಾಯ್ತು, 11:30 ಟೈಮ್. ನನ್ನ ಮಗನ ನೋಡಿ ತೊಳೆದ್ಬಿಟ್ರೆ ರಾತ್ರಿನೇ, ಬೆಳಗ್ಗೆ ಸುಮ್ಮನೆ ನೀರು ಹಾಕಿ ಕ್ಲೀನ್ ಮಾಡ್ಕೊಳಕ್ಕೆ ಸರೋಗುತ್ತೆ. ಚೆನ್ನಾಗಿತ್ತಲ್ಲ, ಎಷ್ಟು ಚೆನ್ನಾಗಿ ಮಾಡಿಸೋರು. ಪ್ರತಿ ವರ್ಷವೂ ಮಾಡಿಸ್ತಾರೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ರ? ನಾವು ಕ್ಲೀನಿಂಗ್ ಪ್ರೊಸೆಸ್ಸಲ್ಲಿದ್ದೀವಿ. ಡಸ್ಟ್ ಅಲರ್ಜಿ ಸ್ವಲ್ಪ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಒಂಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾಗರ ಪಂಚಮಿ, ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಓಕೆನಾ? ನೀವು ಎಲ್ಲರೂ ಹೇಗಿದ್ದೀರಾ? ನಾಗರ ಪಂಚಮಿ ಎಲ್ಲ ಹೇಗೆ ಮಾಡಿದ್ರಿ? ಎಲ್ಲರೂ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಹಾಗೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಸಪೋರ್ಟ್ ಮಾಡಿ ಪ್ಲೀಸ್. ಓಕೆನಾ? ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈಗ ನಾನು ಹೋಗಬೇಕು. ಲೈನ್ ಉದ್ದಕ್ಕಿದೆ, ಸ್ವಲ್ಪ ವೆಯ್ಟ್ ಮಾಡಿ ಹೋಗ್ತೀನಿ. ಆಮೇಲೆ ಫ್ರೀ ಇದ್ದಾಗ ನೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಜನ ಎಲ್ಲ ತುಂಬ ಹೋಗಿದ್ದಾರೆ ನೋಡಿ. ಚೌಡೇಶ್ವರಿ ಕಾಪಾಡಮ್ಮ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಪ್ರಸಾದ ತಗೊಂಡು ಬಟ್ಟೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಹೂವು ಮತ್ತು ಗಂಧ ದೇವ್ರಿಗೆ ಅಭಿಷೇಕದ್ದು ಎಲ್ಲ ಮಾಡಿದ್ರೆ ತೀರ್ಥ ಎಲ್ಲ ತಲೆಗೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಆಯ್ಸ್ ಕೇಳಿಸ್ತಿದ್ಯಾ? ನಂದು ಒಂಥರ ಆಗ್ಬಿಟ್ಟಿದೆ, ಡಸ್ಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಮನೆ ವರಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡ್ತಾ ಇರೋದಕ್ಕೆ. ಮತ್ತು ಪ್ರಸಾದ ಕೊಟ್ಟರು, ಬಿಸಿಬೇಳೆ ಬಾತ್ ಮತ್ತು ತೋರಿಸ್ತೀನಿ ಇರಿ ನಿಮಗೂ. ಪ್ರಸಾದ ಬಿಸಿಬೇಳೆ ಬಾತ್ ಮತ್ತು ಇದೇನು ಪ್ರಸಾದ ಮತ್ತು ಅದೇನೋ ಏನು ರಸಾಯನ ಕೊಟ್ಟಿದ್ದಾರೆ. ಇವಾಗ ಇದಾಯಿತು ಪ್ರಸಾದ. ಓಕೆ ಫ್ರೆಂಡ್ಸ್, ಇದೇನು ಗೊತ್ತಾ? ಹಳಸಿನ ತೊಳೆ ರಸಾಯನ. ನೋಡಿ ಹಳಸಿನ ತೊಳೆ ಹೆಂಗೈತೆ ಅಂತ. ಸಖತ್ತಾಗಿದೆ. ಪ್ರಸಾದನೂ ಅಷ್ಟೇ ಟೇಸ್ಟಾಗಿದೆ ಸ್ವಾಮಿ. ನಾವು ನಾನು ಹಳಸಿನ ತೊಳೆ ರಸಾಯನ ಇದೆ ಮೊದಲು ಸರಿ ತಿಂತಿರೋದು. ತುಂಬಾ ಚೆನ್ನಾಗಿದೆ. ಅದ್ರ ಜೊತೆ ಮತ್ತು ಅವಲಕ್ಕಿ ಕೊಟ್ಟಿದ್ದಾರೆ. ಅವಲಕ್ಕಿ ಕೊಬ್ಬರಿ ಬೆಲ್ಲ ಹಾಕಿರೋದು, ಅದಂತೂ ಸಿಕ್ಕೋಬಡ ಟೇಸ್ಟ್ ಐತೆ ಫ್ರೆಂಡ್. ಇದೇ ನಾನು ಮೊದಲು ತಿಂತಿರೋದು ಈ ಥರ ಟೇಸ್ಟು. ಸಖತ್ತಾಗೈತೆ. ದೇವಸ್ಥಾನದ ಪ್ರಸಾದನೇ ಪ್ರಸಾದ ಟೇಸ್ಟು ಫೈನ್ ಅಲ್ವಾ?
ಯಾರಿಗೆಲ್ಲ ದೇವಸ್ಥಾನದ ಪ್ರಸಾದ ತುಂಬ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನೋಡೋಣ. ಟೇಸ್ಟ್ ಆಗುತ್ತೆ, ಅಷ್ಟು ಚೆನ್ನಾಗೈತೆ. ಬಿಸಿಬೇಳೆ ಭಾತು ಅಷ್ಟೆ, ಬಿಸಿ 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 ಐತೆ. ನಮ್ಮ ಮನೇಲಿ ಹೆಂಗಾದರೂ ಮಾಡಿ ಇಷ್ಟು ಟೇಸ್ಟಾಗೇ ಬರೋಲ್ಲ. ಅದೇ ದೇವಸ್ಥಾನದಲ್ಲಿ ಹೋಗಿ ಇಸ್ಕೊಂಬಂದಿದ್ದು ಪ್ರಸಾದ ಎಷ್ಟು ಟೇಸ್ಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಪ್ರಸಾದ ತಿಂದ್ಬಿಟ್ಟು ಸಿಗ್ತೀನಿ ಮತ್ತೆ. ಹಾಯ್ ಗಾಯ್ಸ್, ಇವತ್ತೊಂದು ನಾವು ವಿಷಯ ತಂದಿದ್ದೀರಿ. ಏನು ವಿಷಯ? ಏನು ಗೊತ್ತಾ? 3 ಮೊಬೈಲ್ಸ್. ಒಂದು ನಮ್ಮ ನೋಡ್ರಿ ಫ್ರೆಂಡ್ಸ್, ಇದು ಮೊಬೈಲ್ ಅಂತೆ, ಮಕ್ಕಳಿಗೆ ಏನೇನು ಅಂಗಡಿಯಲ್ಲಿ ಸಿಗುತ್ತೆ ಇದು. ಅಲ್ಕ್ ಮ್ಯಾನ್ ಗೈಸ್, ನಿಮ್ಗೆ ಅಲ್ಕ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ಐರನ್ ಮ್ಯಾನ್ ಇಲ್ಲ, ಇದೇನೋ ಗೊತ್ತಿಲ್ಲ, ನೀಟಾಗಿ ತೋರಿಸ್ಬೇಕು. ನೋಡಿ, ನೀನೇನು ತಗೊಂಡು ಬಂದಿದ್ಯಾ? ನೋಡಪ್ಪ, ಅವನು ಗರ್ಲ್ಸ್ ಒಂದು ಮತ್ತೆ ಇದೇನೋ ಗೊತ್ತಿಲ್ಲ, ಇದೊಂದು ಹಲ್ಕು. ಇವತ್ತು ಗೈಸ್ ಫಸ್ಟ್ ನಮ್ಮ ಫೇವರಿಟ್ ಐರನ್ ಮ್ಯಾನ್ ಓಪನ್ ಮಾಡೋಣ. ಸರಿನಪ್ಪ, ಏನು ಓಪನ್ ಮಾಡಿ ಇರೋ, ಒಬ್ಬೊಬ್ಬರೇ ಓಪನ್ ಮಾಡ್ರಿ. ಏನದು? ಅಲ್ಕ್ ಮ್ಯಾನ್, ಐರನ್ ಮ್ಯಾನ್, ಐರನ್ ಹಿಂಗೆ ಶೂಟ್ ಮಾಡ್ಬಿಡ್ತಾನೆ. ಹಿಂಗೆಂದು ಹಿಂಗಂದ್ರೆ ಚೂರು ಓಪನ್. ಅಯ್ಯಯ್ಯೋ, ಫೋನ್ ಥರನೇ ಅರ್ಧಾಕ್ಬಿಟ್ರಿ. ಫೋನ್ ಆದರೆ ಏನು ಆಟ ಆಡೋಕೆ ಇಕ್ಕಣಲ್ಲ ಮತ್ತೆ. ನೋ ಗೈಸ್, ವೇಸ್ಟ್ ಬಾಡಿ. ನೋಡ್ರಿ ಗಾಯ್ಸ್, ಏನೇನು ಸಿಗುತ್ತೆ ಗೊತ್ತಾ ನಿಮ್ಗೆ? ಶಾಕಿಂಗ್ ಅಂದ್ರೆ ಸೂಪರ್ ಮ್ಯಾನ್. ವಾವ್, ಇಲ್ಲ ಏನೇನೈತೆ ನೋಡೋಣ. ಜುಮ್ಕಿ ಗಾಯ್ಸ್, ಜುಮ್ಕಿ. ಏನಿದು? ಜುಮ್ಕಿ, ಓಲೆ. ವಾಲೆ ನೋಡ್ರಿ ಗಾಯ್ಸ್, ತಿರ್ಪನೇ ಇಲ್ಲ. ತಿರ್ಪ ನೀವೇ ತಗೊಂಡು ಹಾಕಬೇಕು ಗಾಯ್ಸ್. ನಿಮ್ಗೆ ಇಷ್ಟ ಇರೋದು ತೆಗಿಯ, ಹುಡುಗಿ ಇಷ್ಟ ಇಲ್ಲ ಅಂತೆ, ಅದಕ್ಕೆ ಅರ್ಧ ಬಿಸಾಕ್ತದ. ಅವನಿಗೆ ಏನ್ ಸಿಕ್ಕೈತೆ ಗೊತ್ತಿಲ್ಲ ಇವತ್ತು. ನಿಂಗೇನು ಸಿಕ್ತಾ? ಕುಳ್ಳುನಿಗೆ ಸಿಕ್ಕೈತೆ ಒಂದು ಚಾಕ್ಲೇಟ್. ಓ, ಇವನ್ಗೇನೋ ಸಿಕ್ಕೈತೆ ಒಂದು ಇನ್ನೊಂದು ಚಾಕ್ಲೇಟ್. ಮತ್ತೆ ಕೊಡಿಲೇನು ನೋಡೋಣ. ಇದ್ರಲ್ಲೇನೋ ಗಾಯ್ಸ್, ಇದ್ರಲ್ಲೇನೋ ಇದೇನೋ ಒಂಥರ ಐತೆ, ಪೆಂಡೆಂಟ್ ಥರ ಐತೆ. ಅದ್ರ ಪೆಂಡೆಂಟೇ ಅಲ್ಲ, ಇದು ಲಾಕೆಟ್ ಇರ್ಬೇಕು. ವಯಸ್ಸು ಗೊತ್ತಾಯ್ತಾ? ಗೊತ್ತಾನೇ ಇಲ್ಲ ವಯಸ್ಸು. ಕೊಡಿಲಿ, ಏನ್ ಗೊತ್ತಾ? ನೋಡ್ರಿ ಇಲ್ಲಿ ಒಳಗಡೆ ವಾಯ್ಸ್ ಬರಲ್ಲ, ಆದ್ರೆ